ಏನಾಯ್ತಮ್ಮ? ನಮಗೆ ಒಂದು ಗಂಟೆಯಿಂದ ಇನ್ನೂ ಬಸ್ ಬಿಡ್ತಾ ಇಲ್ಲ ಇವರು. ಎಲ್ಲಿ ಮಾಜಾಳಿ ಹೋಗುದಾ? 1 ಗಂಟೆ ಬಸ್ ಇಲ್ಲ, ಪೌಣೆ ಒಂದಿದ್ದು ಬಿಟ್ಟು ಬಿಡಿ. ಪೌಣೆ 4 ಬಸ್ ಇಲ್ಲ, ಈಗ 5 ಗಂಟೆ ಬಿ ಬಸ್ ಇಲ್ಲ. ಎಷ್ಟು ಜನ ನಡ್ಕೊಂಡು 5 ಕಿಲೋಮೀಟರ್ ಹೋಗ್ಬೇಕು, 15 ಕಿಲೋಮೀಟರ್. ಗಾಡಿ ಸಿಗುದಿಲ್ಲ ರಾತ್ರಿಗೆ. ಇದು ಎಲ್ಲಿ ಹೋಗುದು ಬಸ್? ಕೆರವಾಡಿ ಮಲ್ಲಾಪುರ ಬಸ್ ಇಲ್ಲ. ಬೆಳಗ್ಗೆಯಿಂದ ಇಲ್ಲ, ಬೆಳಗ್ಗೆ ಪೌಣೆ 1 ಬಸ್ ಇಲ್ಲ, ಈಗ ಪೌಣೆ 4 ಬಸ್ ಇಲ್ಲ, ಈಗ 5 ಗಂಟೆ 5:15 ಬಸ್ ಇಲ್ಲ. 1 ದಿವಸ ಆಗ್ತದೆ ಸರ್, ಬೇಜಾರಿಲ್ಲ. ಇದು ದಿವಸ ಹಂಗೆ ಪ್ರತಿದಿನ ಹಂಗೆ ಆಗ್ತದೆ ಸರ್. ಬೆಳಿಗ್ಗೆ ಹಂಗೆ ಮಾಡ್ತದೆ, ಬೆಳಿಗ್ಗೆ ಬರಬೇಕಾದ್ರೆ ಬಸ್ ಇಲ್ಲ ಸರಿ. ಇನ್ನರ್ ಬಗ್ಗೆ ಅಂತ ಒಳಗೆಲ್ಲ ಹೋಗುದು ನಾವು. ನಗೆ ಕೊಯ ಬೆಳೂರೆಲ್ಲ ನಮಗೆಲ್ಲ ತೊಂದರೆ ಆಗ್ತದೆ, ರಾತ್ರಿಗೆ ಕಷ್ಟ ಆಗುದಿಲ್ಲ ಸರ್. ಅವರು ತಮ್ಮ ಚಟುವಟಿಕೆಗಳನ್ನು ಈ ರೀತಿ ಮಾಡ್ತಾ ಇದ್ದಿದ್ದು ಉದಾಹರಣೆಗಳಿದೆ. ಈಗಲೂ ಸಹ ಅದೇ ಮನಸ್ಥಿತಿಯ ಕೆಲವು ವಿಚಾರಧಾರೆಯ ಎಡಪಂಥೀಯ ನಕ್ಸಲ್ ಮಾವೋವಾದ ಇತ್ಯಾದಿಗಳ ಒಂದು ಹೆಸರಿನಲ್ಲಿ ಅವರು ಇದೇ ನಮ್ಮ ಭಾರತೀಯ ಸನಾತನ ಹಿಂದೂ ಧರ್ಮದ ನಂಬಿಕೆ ಶ್ರದ್ಧೆ ಭಕ್ತಿಗಳನ್ನು ಕೆಡಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ. ಆದರೆ ನಾವು ಭಾರತೀಯರು ಒಗ್ಗಟ್ಟಾಗಿ ಒಂದಾಗಿ ನಮ್ಮ ಇತಿಹಾಸವನ್ನು ನೋಡಿದರೆ ನಮ್ಗೆ ಅರ್ಥ ಆಗುತ್ತೆ. ಆ ಎಲ್ಲ ತ್ಯಾಗ ಬಲಿದಾನದ ಮೂಲಕ ನಮ್ಮೆಲ್ಲರ ನಂಬಿಕೆ ಶ್ರದ್ಧೆ ಭಕ್ತಿಯನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನಗಳು ನಿರಂತರವಾಗಿ ಆಗಿದೆ. ಈಗ ರಾಜಕೀಯವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ದೇಶದಲ್ಲಿ ಇಂಡಿ ಗಠಬಂಧನ ರಾಹುಲ್ ಗಾಂಧಿಯವರ ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ ಅವರು ತಮ್ಮ ಮತ ಬ್ಯಾಂಕನ್ನು ಭದ್ರಗೊಳಿಸ್ಕೊಳ್ಳೋದು, ಬಹುಸಂಖ್ಯಾತರನ್ನು ಜಾತಿಯ ಆಧಾರದಲ್ಲಿ ಆಸೆ ಆಮಿಷಗಳ ಆಧಾರದಲ್ಲಿ ಒಡೆದು ಮಾಡಬಹುದು ಅನ್ನುವಂತಹ ಮನಸ್ಥಿತಿ ಕಾರಣದಿಂದ ಅವರು ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳನ್ನು ಘಾಸಿಗೊಳಿಸುವಂಥ ಪ್ರಯತ್ನದ ಭಾಗವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಷಯದಲ್ಲಿಯೂ ಸಹ ಅನೇಕ ಚಟುವಟಿಕೆಯನ್ನು ಮಾಡಿರೋದನ್ನು ಮಾಧ್ಯಮದವರು ಎಳೆಯಾಗಿ ಬಹಳ ವಿವರವಾಗಿ, ಅದರೊಳಗೂ ನಾನು ಧರ್ಮಸ್ಥಳದ ಮಾಧ್ಯಮ ಸ್ನೇಹಿತರಿಗೆ ಅಭಿನಂದಿಸಬೇಕು. ನೀವು ಬಹಳ ಸ್ಪಷ್ಟವಾಗಿ ನಡೀತಿರುವಂಥ ಎಲ್ಲ ಚಟುವಟಿಕೆಯನ್ನು ಪಾರದರ್ಶಕವಾಗಿ ನಾವು ಜನತೆಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೀರಿ. ನಿಮ್ಮ ಜವಾಬ್ದಾರಿಯೂ ಬಹಳ ದೊಡ್ಡದಿದೆ. ಆ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸುವಂಥ ಪ್ರಯತ್ನವನ್ನು ಮಾಡಿದ್ದೀರಿ. ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸೋದು ಅಂದರೆ, ಕಾಂಗ್ರೆಸ್ ಇದು ಮುಖವಾಡವನ್ನು ಬೇರೆದನ್ನು ಹಾಕಿಕೊಂಡು ಈಗ ಜನರೆದುರಿಗೆ ಬರಲಿಕ್ಕೆ ನೋಡ್ತಾ ಇದೆ. ನಾವು ಹಿಂದೂಗಳ ಪರವಾಗಿ, ನಮಗೂ ಭಗವದ್ಗೀತೆ ಗೊತ್ತು, ನಮಗೆ ವೇದ ಪುರಾಣಗಳು ಗೊತ್ತು ಅನ್ನುವಂತಹ ಈ ನಮ್ಮ ಗಾದೆ ಮಾತಿದೆಯಲ್ಲ, ಭೂತದ ಬಾಯಲ್ಲಿ ಭಗವದ್ಗೀತೆ ಹಾಗೆ ಒಂದು ಎರಡನೆಯ ಮುಖವನ್ನು ಸಹ ನಾಡಿನ ಜನತೆಗೆ ತೋರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಹೊಂದಾಣಿಕೆ ಬಹಳ ಚೆನ್ನಾಗಿದೆ. ನಾನು ಹೊಡೆದಾಗೆ ಮಾಡ್ತೀನಿ, ನೀನು ಅತ್ತಾಗೆ ಮಾಡೋದು ಅನ್ನೋದು ಮಾತಿದೆಯಲ್ಲ, ತಾನು ಹೀಗೆ ಮಾಡ್ತಿರ್ತೀನಿ, ನೀನು ಹೀಗೆ ಮಾಡ್ತಿರು ಅಂತ. ಅಂದರೆ ಅವರು ತಮ್ಮ ಮತ ಬ್ಯಾಂಕನ್ನು ಭದ್ರಗೊಳಿಸಿಕೊಳ್ಳುವ ರಾಜಕಾರಣದ ಭಾಗವಾಗಿಯೇ ಇದೆಲ್ಲ ನಡೀತಾ ಇದೆ ಹೊರತು ಇನ್ನೇನಿಲ್ಲ. ಒಂದನೇದು. ಎರಡನೇದು, ಆಡಳಿತದ ವೈಫಲ್ಯ ಮುಚ್ಚಿಕೊಳ್ಳೋದಕ್ಕೆ ಇದೆಲ್ಲ ನಡೀತಾ ಇದೆ.